ಕರಟಕ ದಮನಕ ನಮ್ಮ ಶಿವಣ್ಣ, ಪ್ರಭುದೇವ, ಪ್ರಿಯಾ ಆನಂದ್, ನಿಶ್ವಿಕಾ ನಾಯ್ಡುರವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರೋ ಯೋಗರಾಜ್ ಭಟ್ರ ಫಿಲ್ಮ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಇತ್ತು, ಹಾಗೆ ಹೈಪ್ ಕೂಡ ತುಂಬಾನೇ ಕ್ರಿಯೇಟ್ ಆಗಿತ್ತು. ಫಿಲ್ಮ್ನ ಅಂತೂ ನೋಡಾಯ್ತು. ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂಗೆ ಫಿಲ್ಮ್ ಇದೆಯಾ, ಫಿಲ್ಮ್ ಹೇಗಿದೆ ಇದನ್ನೆಲ್ಲ ಹೇಳ್ತೇನೆ. ಅದಕ್ಕೂ ಮೊದಲು ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಗುಣ ಸಿನೆ ಕಾರ್ನರ್ ಯೂಟ್ಯೂಬ್ ಚಾನಲ್. ಫಿಲ್ಮ್ ಬಗ್ಗೆ ಹೇಳೋದಾದ್ರೆ, ಫಿಲ್ಮ್ನಲ್ಲಿ ಶಿವಣ್ಣ ಮತ್ತು ಪ್ರಭುದೇವ ಅವರು ಕಾನ್ಮ್ಯಾನ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನರಿಗಳ ತರ ಯಾವುದೇ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇವ್ರಿಗಿರುತ್ತೆ. ರಾಕ್ಲೈನ್ ವೆಂಕಟೇಶ್ ರವರು ಈ ಫಿಲ್ಮ್ ನಲ್ಲಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪೊಲೀಸ್ ಆದ ವೆಂಕಟೇಶ್ ಅವರು ಜೈಲ್ನಲ್ಲಿ ಇರೋ ಶಿವಣ್ಣ ಮತ್ತು ಪ್ರಭುದೇವ ಅವರಿಗೆ ಒಂದು ಟಾಸ್ಕ್ ನ ಕೊಟ್ಟು ಒಂದು ಊರಿಗೆ ಕಳಿಸ್ತಾರೆ. ಆ ಊರಿನಲ್ಲಿ ಎಷ್ಟೋ ವರ್ಷದಿಂದ ನೀರಿಲ್ದೇನೆ ಬರಗಾಲ ಬಂದಿರುತ್ತೆ. ಅಲ್ಲಿ ಕುಡಿಯೋಕೆ ಕೂಡ ನೀರಿರಲ್ಲ. ಜೊತೆಗೆ ಗೌರ್ಮೆಂಟ್ ಇಂದ ಕೂಡ ಯಾವುದೇ ತರಹದ ಡೆವಲಪ್ಮೆಂಟ್ ಆಗಿರಲ್ಲ. ಕಳ್ಳರಾಗಿರೋ ಇವರು ಇಂಥ ಊರಿಗೆ ಬಂದು ಏನ್ ಮಾಡ್ತಾರೆ, ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರ, ಕಳ್ತನ ಮಾಡ್ತಾರ ಅಥವಾ ಊರಿಗೆ ಹೆಲ್ಪ್ ಮಾಡ್ತಾರ ಅಂತ ನೀವು ಫಿಲ್ಮ್ ನ ನೋಡಿನೇ ತಿಳ್ಕೋಬೇಕು. ನೀರನ್ನ ಉಳಿಸೋದ್ರ ಬಗ್ಗೆ ಸ್ಟ್ರಾಂಗ್ ಮೆಸೇಜ್ ನ ಇಟ್ಟು ಈ ಫಿಲ್ಮ್ ಮಾಡಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ಕಡೆಯ ಟಚ್ ಕೂಡ ಕೊಟ್ಟಿದ್ದಾರೆ. ಅವರ ಬೈಗುಳಗಳು, ಕಾಮಿಡಿ, ಮಾತಾಡೋ ಶೈಲಿ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಇದೆಲ್ಲ ಫಿಲ್ಮ್ ನ ಫಸ್ಟ್ ಹಾಫ್ಗೆ ಪಾಸಿಟಿವ್ ಆಗಿ ಆಡಿಯನ್ಸ್ ನ ಹಿಡಿದಿಟ್ಕೊಳ್ಳುತ್ತೆ. ಪ್ರಭುದೇವ ಅವರ ಕಾಮಿಡಿ ಕೂಡ ಫಿಲ್ಮ್ ನ ಪ್ಲಸ್ ಪಾಯಿಂಟ್. ಶಿವಣ್ಣ ಅವರವರು ಡಿಸೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಉಳಿದೆಲ್ಲ ಆಕ್ಟರ್ಸ್ ಕೂಡ ತಮ್ಗೆ ಕೊಟ್ಟಿರೋ ರೋಲ್ಗೆ ತಕ್ಕ ಹಾಗೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಕ್ಷನ್ಸ್ ಕೂಡ ಚೆನ್ನಾಗಿ ಬಂದಿದೆ, ಓಕೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫ್ ಸ್ವಲ್ಪ ಫೇಲ್ ಆಯ್ತು ಅನ್ಸ್ತು. ಯಾಕಂದ್ರೆ ಫಿಲ್ಮ್ ನ ಫಸ್ಟ್ ಹಾಫ್ ನಲ್ಲಿನೇ ಫಿಲ್ಮ್ ನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಸುಮ್ನೆ ತುಂಬಾ ಸ್ಟ್ರೆಚ್ ಮಾಡಿದ್ದಾರೆ. ಒಂದು ಅನಾವಶ್ಯಕ ಸಾಂಗ್, ಒಂದು ಅನಾವಶ್ಯಕ ಆಕ್ಷನ್ ಸೀನ್ ನ ಇಟ್ಟು ಬೋರ್ ಬರೋ ತರ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಎಕ್ಸಿಕ್ಯೂಷನ್ ಕೂಡ ಸರಿ ಆಗಿಲ್ಲ. ರೈಟಿಂಗ್ ಚೆನ್ನಾಗಿ ಇದ್ದಿದ್ರೆ ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿ ಕ್ಯಾರಿ ಆಗ್ತಿತ್ತು ಅನ್ಸ್ತು. ಪ್ರಿಯಾ ಆನಂದ್, ನಿಶ್ವಿಕಾ ನಾಯ್ಡುರವರು ಆಕ್ಟ್ ಚೆನ್ನಾಗಿನೇ ಮಾಡಿದ್ದಾರೆ. ಬಟ್ ಆ ಪಾತ್ರಗಳು ಅವರಿಗೆ ಸೂಟ್ ಆಗ್ತಾ ಇರಲಿಲ್ಲ. ಬಿಕಾಸ್ ನೀರೇ ಇಲ್ಲದೆ ಇರೋ ಊರಿನಲ್ಲಿ ಉಳಿದ ಜನರ ತರ ಎಲ್ಲೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಜೊತೆಗೆ ಗ್ಲಾಮರಸ್ ಆಗಿ ಕೂಡ ಕಾಣ್ತಾ ಇದ್ರು. ಸೊ ಇದೆಲ್ಲ ಸ್ವಲ್ಪ ಸೆಟ್ ಬ್ಯಾಕ್ ಆಗುತ್ತೆ ಅನ್ಸ್ತು. ಇನ್ನು ಕ್ಲೈಮ್ಯಾಕ್ಸ್, ಒಳ್ಳೆ ಮೆಸೇಜ್ ನ ಇಟ್ಕೊಂಡು ಮಾಡಿದ್ದ ಫಿಲ್ಮ್ಗೆ ಕ್ಲೈಮ್ಯಾಕ್ಸ್ ತುಂಬಾನೇ ಸಿಂಪಲ್ ಆಯ್ತು. ಅಷ್ಟು ಪ್ರಾಮಿಸಿಂಗ್ ಆಗಿ ಇರಲಿಲ್ಲ. ಬಿಕಾಸ್ ಇಂಥ ಕ್ಲೈಮ್ಯಾಕ್ಸ್ ಗಳನ್ನ ತುಂಬಾ ಫಿಲ್ಮ್ಗಳಲ್ಲಿ ತುಂಬಾ ವರ್ಷಗಳ ಹಿಂದೆನೆ ನೋಡ್ಬಿಟ್ಟಿದ್ದೇವೆ. ಸೊ ಇಲ್ಲಿ ಹೊಸ್ತು ಅಂತ ಏನು ಇರಲಿಲ್ಲ. ಜೊತೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ವರ್ಸ್ಟ್ VFX ನ ಇಟ್ಟು ಇದ್ದ ಎಲ್ಲ ಇಂಪ್ರೆಷನ್ಸ್ ನ, ಎಕ್ಸ್ಪೆಕ್ಟೇಷನ್ಸ್ ನ ಹಾಳು ಮಾಡಿಬಿಟ್ರು. ಮತ್ತು ಫಿಲ್ಮ್ ನಲ್ಲಿ ಯಾವುದೇ ವಾವ್ ಫ್ಯಾಕ್ಟರ್ಸ್ ಇರಲಿಲ್ಲ. ಫಿಲ್ಮ್ ನಲ್ಲಿ ಯೋಗರಾಜ್ ಭಟ್ರನ್ನ ಆಕ್ಟಿಂಗ್ ನಲ್ಲಿ ಮಾತ್ರ ನೋಡ್ಬೋದು. ಭಟ್ರ ಫಿಲ್ಮ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರೆ ನೀವು ಫೇಲ್ ಆಗೋದಂತೂ ಗ್ಯಾರಂಟಿ. ಶಿವಣ್ಣನ ಫ್ಯಾನ್ಸ್ ಮತ್ತು ಕನ್ನಡನ ಅಪ್ರಿಷಿಯೇಟ್ ಮಾಡೋರು ಖಂಡಿತ ಈ ಫಿಲ್ಮ್ನ ನೋಡ್ಬೋದು. ಓವರ್ ಆಲ್ ಇದೊಂದು ಎವರೇಜ್ ಫಿಲ್ಮ್. ಮ್ಯಾಕ್ಸಿಮಮ್ 3 ಸ್ಟಾರ್ಸ್ ಔಟ್ ಆಫ್ 5 ಕೊಡ್ಬೋದು. ನೀವೇನಾದರೂ ಫಿಲ್ಮ್ ನೋಡಿದರೆ ಫಿಲ್ಮ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.